ಮಾತನಾಡಿದಕ್ಕೆ ಎಸ್ ಕೆ ಉಮೇಶ್ ಅವರು ನಿವೃತ್ತ ಪೊಲೀಸ್ ಅಧಿಕಾರಿ ದೂರವಾಣಿ ಸಂಪರ್ಕದಲ್ಲಿ. ಉಮೇಶ್ ಸರ್ ನಮಸ್ಕಾರ. ನಮಸ್ಕಾರ. ಅನುಮಾನ ನಮ್ಗೆ ಇದ್ದೇ ಇತ್ತು ಉಮೇಶ್ ಸರ್, ನಾವು ಕೂಡ ನಿರಂತರವಾಗಿ ಪ್ರಸಾರ ಮಾಡ್ತಿದ್ವಿ ಸುದ್ದಿಯನ್ನ. ಜೈಲು ಒಳಗಡೆ ಮಾಮೂಲಿ ಆರೋಪಿ ಅಂತ ಇಲ್ಲ ದರ್ಶನ್ ಅವರು ಇಲ್ಲ ಅಂತ ಹೇಳಿ ಈ ಅನುಮಾನ ಮತ್ತಷ್ಟು ಹೆಚ್ಚಾಗೋ ರೀತಿಯಲ್ಲಿ ಒಂದು ಫೋಟೋ ಲಭ್ಯ ಆಗಿದೆ. ನಿಮ್ಮ ಅನುಭವದ ಆಧಾರದ ಮೇಲೆ ನೋಡೋದಾದ್ರೆ ಇದು ಸತ್ಯವೇ ಆಗಿದ್ರೆ ಏನ್ ಹೇಳ್ತೀರಿ? ನೋಡಿ, ಯಾವಾಗ್ಲೂ ಅಷ್ಟೇ ಜೈಲಿಗೆ ಸಂಬಂಧಪಟ್ಟಂತ ವಿಚಾರ ಬಂದಾಗ ಅಂಡರ್ ಟ್ರಯಲ್ ಪ್ರಿಸನರ್ ಅಂತ ಬಂದು ಜುಡಿಷಿಯಲ್ ಕಸ್ಟಡಿನಲ್ಲಿ ಇಟ್ಬಿಟ್ಟಿದ್ದಾರೆ ಅಂತ ಅನ್ನುವಂಥದ್ದು ಬಂದಾಗ ಏನಾಗುತ್ತೆ ಅಂದ್ರೆ ಒಳಗಡೆ ಆ ಜೈಲ್ ಮ್ಯಾನ್ಯಲ್ ಸಂಬಂಧಪಟ್ಟಂತ ರೀತಿಯಲ್ಲಿ ಕೆಲವಷ್ಟು ಅವರಿಗೆ ನಿಬಂಧನೆಗಳಿದಾವೆ. ಅಂದ್ರೆ ಒಂದು, ಅವರು ಹಾಸ್ಪಿಟ್ಲ್ಗೆ ಹೋಗ್ತಕ್ಕಂಥದ್ದು, ಆಮೇಲೆ ಕಿಚನ್ಗೆ ಹೋಗ್ತಕ್ಕಂಥದ್ದು, ಈಗೆಲ್ಲ ಅದು ಕಾಮನ್ ಏರಿಯಾ. ಅದು ಸಾಮಾನ್ಯವಾಗಿ ಎಲ್ಲಾ ಬ್ಯಾರೆಕ್ನವರು ಆ ಜಾಗನ ಯೂಸ್ ಮಾಡ್ಬೋದು. ಮತ್ತೆ ಅಲ್ಲಿ ಗ್ರೌಂಡ್ ಇದೆ ಒಳಗಡೆ ಆಟ ಆಡೋದಕ್ಕೆ, ಆ ಗ್ರೌಂಡ್ ಸಹ ಕಾಮನ್ ಆಗಿ ಎಲ್ಲರೂ ಯೂಸ್ ಮಾಡ್ತಾರೆ. ಆದ್ರೆ ಜೈಲ್ನ ಅವ್ರಿಗೆ ಗೊತ್ತಿರ್ತದೆ ಯಾರ್ಯಾರು ಗ್ಯಾಂಗ್ಸ್ಟರ್ಸ್ಗಳು ಯಾರ್ಯಾರು ಬಿಟ್ರೆ ಹೊಡೆದಾಡ್ಕೊಳ್ತಾರೆ ಮತ್ತೆ ಮರ್ಡರ್ಗಳು ಮಾಡ್ಕೊಬಿಡ್ತಾರೆ ಅಂತ ಅನ್ನುವಂಥದ್ದು ಅವ್ರಿಗೆ ಈಗಾಗಲೇ ಹಲವಾರು ವರ್ಷಗಳಿಂದ ಜೈಲಲ್ಲಿ ಇರೋದ್ರಿಂದ ಆ ಜೈಲ್ ಸಿಬ್ಬಂದಿಗೆ ಯಾರು ವಿರುದ್ಧ ಇದ್ದಾರೆ ಅಂತ ಅನ್ನೋದು ಗೊತ್ತಿರ್ತದೆ. ಆ ಕಾರಣಕ್ಕೋಸ್ಕರನೇ ಅವ್ರನ್ನ ಬೇರೆ ಬ್ಯಾರಕ್ಗಳಲ್ಲಿ ಅವ್ರನ್ನ ಇರಿಸಿ ಅವ್ರನ್ನ ಜೊತೆನಲ್ಲಿ ಸೇರೋದಕ್ಕೆ ಅವಕಾಶ ಮಾಡ್ಕೊಡಲ್ರು. ಅದೊಂದು ಮಾತ್ರ ಅದು ಸರಿಯಾಗಿ ಮಾಡ್ತಾರೆ. ಅದಾದ್ಮೇಲೆ ಎರಡನೇದೇನು ಅಂದ್ರೆ ಒಳಗಡೆಗೆ ಇವ್ರು ಸಿಗರೇಟು ಬೀಡಿಗಳು ಎಲ್ಲ ಸಿಗ್ತಕ್ಕಂಥ ವ್ಯವಸ್ಥೆ, ಸೋಪು ಪೇಸ್ಟ್ ಇವ್ರಿಗೇನು ಇದೆಯೋ ಅದೆಲ್ಲಾ ತರವಾದಂತ ಸಿಗೋದಕ್ಕೆ ಅವ್ರು ಎಷ್ಟು ಇಟ್ಕೋಬೇಕು, ನಿಬಂಧನೆ ಇದೆ ಎಷ್ಟು ದುಡ್ಡು ಇಟ್ಕೋಬೇಕು ಅಂತ ಅಷ್ಟನ್ನ ಕೊಟ್ಟು ಒಂದಷ್ಟು ಕೂಪನ್ಗಳು ತಗೊಂಡು ಆ ಕೂಪನ್ ಮುಖಾಂತರ ಅವ್ರು ಅದನ್ನ ಪಡ್ಕೊಳ್ಳುವಂಥದ್ದು ಇರ್ತದೆ. ಮತ್ತೆ ಒಳಗಡೆ ಒಂದು ಲ್ಯಾಂಡ್ ಫೋನ್ ಇರ್ತದೆ. ಇಷ್ಟೇ ಕಾಲ್ಗಳು ಮಾಡಿ ಅವ್ನು ಬೇರೆಯವರ ಸಂಬಂಧಿಕರ ಜೊತೆ ಮಾತಾಡೋದಕ್ಕೂ ಅವಕಾಶನ ಮಾಡ್ಕೊಡ್ತಾರೆ ಜೈಲಲ್ಲಿ. ಇದೆಲ್ಲ ಅವಕಾಶ ಜೈಲಲ್ಲಿ ಇದೆ. ಹಾಗೆ ಈ VIP ಏನು ಶೆಲ್ಗಳಲ್ಲಿ ಇರುವಂತವ್ರಿಗೂ ಕಾಮನ್ ಆಗಿ ಬ್ಯಾರಕಲ್ಲಿ ಇರ್ತಕ್ಕಂಥವ್ರಿಗೂ ಬಹಳ ದೂರ ಇದೆ. ಅಂದ್ರೆ ಅವ್ರು ಸಪರೇಟ್ ಆಗ್ಬಿಡ್ತಾರೆ. ಅವ್ರಿಗೆ ಒಂದು ದೊಡ್ಡ ಗೋಡೆನೆ ಅಡ್ಡ ಬರುತ್ತೆ. ಅವ್ರು ಹೋಗ್ಬೇಕು ಅಂತಾದ್ರೆ ಇಲ್ಲ ಗ್ರೌಂಡ್ಗೆ ಹೋಗ್ಬೇಕಾಗ್ತದೆ ಆಟ ಆಡ್ಬೇಕು ಅಂತ, ಇಲ್ಲ ಹಾಸ್ಪಿಟ್ಲಿಗೆ ಅಂತ ಹೋಗ್ಬೇಕಾಗ್ತದೆ, ಇಲ್ಲ ಕಿಚನ್ಗೆ ಹೋಗ್ಬೇಕು ಅಂತ ಹೇಳಿ ಹೋಗುವಂತದ್ದು ಹೋಗ್ತಾರೆ. ಸಾಮಾನ್ಯ VIP ಸೆಲ್ಲಲ್ಲಿ ಇರ್ತಕ್ಕಂಥವ್ರು ಯಾರು ಆ ಭಾಗಕ್ಕೆ ಹೋಗಲ್ರು. ಯಾಕೆಂದ್ರೆ ಅಲ್ಲೋದ್ರೆ ಬೇರೆಯವ್ರನ್ನ ಮಾತಾಡಿಸ್ತಾರೆ, ಇನ್ಯಾರು ಏನೋ ವಿಚಾರಗಳಿಗೆ ಸಾಮಾನ್ಯ ಕಮ್ಮಿ ಹೋಗ್ತಕ್ಕಂಥವ್ರು. ಆದ್ರೆ ಇಲ್ಲೇನಾಗಿದೆ ಅಂತಂದ್ರೆ ಒಂದು, ಈಗಾಗ್ಲೇನೆ ಟ್ರಯಲ್ ನಡೀತಾ ಇರುವಂತ ಕೇಸ್ ಇದು. ಈಗಾಗಲೇ ಟ್ರಯಲ್ಗೆ ಇನ್ನೂ ಫಿಕ್ಸ್ ಆಗಿಲ್ಲ, ಇನ್ನೂ ಚಾರ್ಜ್ ಶೀಟ್ ಹಾಕಿಲ್ಲ ಕೇಸಲ್ಲಿ. ಈಗಾಗ್ಲೇನೆ ಬಹಳ ತುಂಬಾ ಸಾಕ್ಷ್ಯಾಧಾರಗಳನ್ನ ಕಲೆಕ್ಟ್ ಮಾಡಿದ್ದಾರೆ, ಸಾಕ್ಷಿಗಳನ್ನ ಕಲೆಕ್ಟ್ ಮಾಡಿದ್ದಾರೆ. ಆದ್ರೆ ಕೂತ್ಕೊಂಡು ಮಾತಾಡ್ತಾ ಇರ್ತಕ್ಕಂಥದ್ದು ಯಾರ ಜೊತೆ ಅಂತ ಅನ್ನೋದು ಇಂಪಾರ್ಟೆಂಟು. ಯಾರೋ 3 ಜನ 4 ಜನನೋ ಯಾರೋ ಗೊತ್ತಿಲ್ಲದವ್ರ ಜೊತೆ ಮಾತಾಡ್ತಾ ಇದ್ರೆ ಅಷ್ಟು ಪರಿಣಾಮ ಏನು ನನಗೇನು ಅನ್ನಿಸ್ತಾ ಇರಲಿಲ್ಲ. ಆದ್ರೆ ಈಗ ಮಾತಾಡ್ತಾ ಇರ್ತಕ್ಕಂಥದ್ದು ಒಬ್ಬ ಇರ್ತಕ್ಕಂಥ ವಿಲ್ಸನ್ ನಾಗ ಅನ್ನುವಂಥ ಫೋಟೋದಲ್ಲಿ ಇರೋದ್ರಿಂದ ಈಗಾಗ್ಲೇನೆ ಹಲವಾರು ಕೊಲೆ, ಬಹಳ ಪ್ರಮುಖ ಕೊಲೆ ಕೇಸ್ಗಳಲ್ಲೆಲ್ಲ ಭಾಗಿಯಾಗಿರುವಂತದ್ದಾದ್ರಿಂದ ಈ ಕೇಸ್ಗಳ ಮೇಲೆ ಬಹಳ ಪರಿಣಾಮ ಬೀರ್ತಕ್ಕಂಥದ್ದು ಆದ್ರೂ ಆಗ್ಬೋದು. ಯಾಕೆಂತಂದ್ರೆ ಇದು ಟ್ರಯಲ್ ಕಂಡಕ್ಟ್ ಮಾಡಿದಾಗ ಈ ಸಾಕ್ಷಿಗಳು ಬಂದು ಕೋರ್ಟ್ಗಳಲ್ಲಿ ನ್ಯಾಯಾಲಯಗಳಲ್ಲಿ ಸಾಕ್ಷಿಗಳನ್ನ ಹೇಳಿ ಅಂತ ಹೇಳಿ ನಾವು ಕರ್ಕೊಂಡು ಹೋದಾಗ ಈ ಎಲ್ಲ ಪರಿಣಾಮ ಬೀರ್ಬಿಡ್ತವೆ. ಇಂಥವರೆಲ್ಲ ಪರಿಚಯ ಇದ್ದಾರೆ, ಎಲ್ಲ ಇದ್ದಾರೆ, ನಾಳೆ ದಿವಸ ಏನಪ್ಪಾ ಇದು ನಮ್ಗೇನಾದ್ರೂ ಯಾಕೆ ಪೊಲೀಸರು ಯಾವ ಕಾಯಿಕಾಗುದಿಲ್ಲ ಅನ್ನುವಂಥ ಮನಸ್ಥಿತಿಗೆ ಬಂದ್ಬಿಟ್ಟು ಅಡ್ಗೋಡೆ ಮೇಲೆ ದೀಪ ಇಟ್ಬಿಟ್ಟು ಆ ಕೇಸು ಹೋಗ್ಬಿಡೋದಕ್ಕೂ ಸಾಮಾನ್ಯವಾಗಿ ಅವಕಾಶ ಆಗ್ಬಿಡ್ತದೆ. ಅದರಿಂದ ಇಂಥ ಒಂದು ಸಾರ್ವಜನಿಕವಾಗಿ ಈ ಥರದ್ದೆಲ್ಲ ಆಚೆ ಬಂದ್ರಾಗ ಇದ್ರ ಮೇಲೆ ಪ್ರತಿಕೂಲವಾದಂತ ಪರಿಣಾಮ ಬೀರ್ತದೆ. ಈಗ ನೀವು ಎಲ್ಲ ಏನ್ ತಿಳ್ಕೊಂಡಿರೋದು, ಜೈಲು ಅಂತಂದ್ರೆ ಮನಪರಿವರ್ತನಾ ಕೇಂದ್ರ, ಅಲ್ಲಿ ಹೋಗ್ಬಿಟ್ರೆ ಅವನು ಎಲ್ಲ ಪೂರ್ತಿ ಮರೆತ್ಕೊಬಿಟ್ಟು ಈಚೆ ಎಲ್ಲ ಸಾಮಾನ್ಯವಾಗಿ ಪ್ರಜೆಯಾಗಿ ಬರ್ತಾನೆ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಅಂತ. ಬಟ್ ನಾವೇನ್ ಅನ್ಕೊಂಡಿದೀವೋ ಆ ತರ ಇಲ್ಲ ಸ್ಮಿತಾ ಒಳಗಡೆ ಅಲ್ಲಿ. ನೀವೇ ಮಹಾಭಾರತ ಚರ್ಚಾ ಕಾರ್ಯಕ್ರಮಕ್ಕೆ ಬಂದಾಗ ಎಷ್ಟೋ ಸತಿ ಹೇಳಿದ್ರಿ, ನಾವು ಕೂಡ ಅದನ್ನ ಪ್ರಶ್ನೆ ಮಾಡಿದ್ವಿ. ದರ್ಶನ್ ಬದಲಾಗಿದ್ದಾರಂತೆ, ಧ್ಯಾನ ಮಾಡ್ತಿದ್ದಾರಂತೆ, ಯಾರಾದ್ರೂ ಆಚೆಯಿಂದ ಭೇಟಿ ಆಗ್ಲಿಕ್ಕೆ ಬಂದ್ರೆ ಬೇಡ ಅಂತಿದ್ದಾರಂತೆ. ಇನ್ಫ್ಯಾಕ್ಟ್ ನಮಗ್ ಸಿಕ್ಕ ಮಾಹಿತಿ ಅಂತಂದ್ರೆ ಈ ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಮಿನಿಸ್ಟರ್ ನಾಗೇಂದ್ರ, ಎಕ್ಸ್ ಮಿನಿಸ್ಟರ್ ನಾಗೇಂದ್ರ ಅವ್ರ ಭೇಟಿ ವಿಚಾರಕ್ಕೂ ಕೂಡ ಅಷ್ಟು ಸರಿ ಹೋಗ್ಲಿಲ್ಲ, ಇಬ್ರು ಭೇಟಿ ಆಗ್ಲಿಲ್ಲ ಅನ್ನೋ ರೀತಿಯದ್ದೇ ನ್ಯೂಸ್ ಬಂದಿತ್ತು. ಬಟ್ ಈ ಫೋಟೋ ನೋಡ್ಬಿಟ್ರೆ ಬದಲಾಗಿದ್ದಾರ ದರ್ಶನ್, ಅದು ಕೂತಿರೋದು ನೀವೇ ಹೇಳ್ದಂಗೆ ವಿಲ್ಸನ್ ಗಾರ್ಡನ್ ನಾಗ, ಅವ್ರ ಹಿಸ್ಟ್ರಿ ಎಲ್ರಿಗೂ ಗೊತ್ತಿರೋದೆ. ಇಂಥವ್ರ ಜೊತೆ ಕೂತಿದ್ದಾರೆ ಅಂದ್ರೆ ಧ್ಯಾನ ಏನ್ ಮಾಡ್ತಿದ್ದಾರೆ, ಪುಸ್ತಕ ಏನ್ ಓದ್ತಿದ್ದಾರೆ, ಪ್ರಶ್ನೆ ಸಹಜವಾಗಿ ಬರುತ್ತೆ. ಇಲ್ವೇ ಇಲ್ಲ ಅಂತ ನಾನು ಅಲ್ಲ ಗೆಳತಿಲ್ಲ, ಬಟ್ ಸಹಜವಾಗಿ ಬರುತ್ತೆ ಅಂತ ಅನುಮಾನ. ಅದು ಖಂಡಿತ ಯಾವಾಗ್ಲೂ ಅಷ್ಟೇ ಮನಪರಿವರ್ತನೆ ಆಗ್ತದೆ. ಅಲ್ಲಿಂದ ಹೋದ ತಕ್ಷಣ ಎಲ್ಲ ಬದಲಾವಣೆ ಆಗ್ಬಿಡ್ತಾರೆ. ಅಂದ್ರೆ ಅಲ್ಲಿ ಯಾರು ಅಂಡರ್ ಟ್ರಯಲ್ ಆಗಿ ಇರ್ತಾರೋ ಸಾಮಾನ್ಯವಾಗಿ ಇನ್ನು ಪೂರ್ತಿ ಶಿಕ್ಷೆ ಪ್ರಕಟ ಆಗುವವರೆಗೂ ನ್ಯಾಯಾಲಯದಲ್ಲಿ ಇದೇ ತರ ಇರ್ತಾರ. ಓಡಾಡೋದಕ್ಕೆ ಎಲ್ಲಾ ಕಡೆಗೂ ಅವಕಾಶಗಳಿರ್ತದೆ ಅಲ್ಲಿ ಒಳಗಡೆ. ಆಮೇಲೆ ಅದನ್ನ ರೆಸ್ಟ್ರಿಕ್ಟ್ ಮಾಡ್ಬೇಕು ಇವ್ರು ಸಹ. ಇಂಥವೆಲ್ಲ ಆದಾಗ ಇಂಥದ್ದೇನಾದ್ರೂ ಫೋಟೋಗಳು ಆಚೆ ಹೋಗ್ಬಿಡ್ತವೆ, ಈ ತರ ಕೂತ್ಕೊಳ್ಬಾರ್ದು. ಅಂದ್ರೆ ನೋಡಿ ಚೇರ್ಗಳು ಸಿಗ್ತವೆ, ಚೇರ್ಗಳಲ್ಲಿ ಇರಲ್ಲ. ಯಾವುದೇ ಜೈಲಲ್ಲಿ ಬ್ಯಾರಕ್ಗಳಲ್ಲಿ ಒಂದೇ ಒಂದು ಚೇರ್ ಇರಲ್ಲ,
ಒಂದು ಟೇಬಲ್ ಇರೋದಿಲ್ಲ. ಎಕ್ಸೆಪ್ಟ್ ಹಾಸ್ಪಿಟ್ಲು ಮತ್ತೆ ಕಿಚನ್ ಏನ್ ಬರ್ತದೋ ಅಲ್ಲಿ ಮಾತ್ರ ಬಿಟ್ರೆ ಎಂಟ್ರಿ ರೂಮಲ್ಲಿ ಒಂದು ಎಂಟ್ರಿಲಿ ಆ ರೂಮಲ್ಲಿ ಕೂತ್ಕೊಳ್ಳುವಂತ ಜೈಲರ್ಗೂ ಒಂದೇ ಒಂದು ಕುರ್ಚಿ ಬರುತ್ತೆ. ಅದ್ ಬಿಟ್ರೆ ಬೇರೆ ಚೇರ್ಗಳು ಟೇಬಲ್ಗಳು ಏನು ಇರುವುದೇ ಇಲ್ಲ. ಬಟ್ ಇವು ಹಿಂದೆ ಸದರನ್ ಸೈಡ್ ಆಫ್ ವಾಲ್ ಕಡೆ ಈ ಟೇಬಲ್ಲು ಟೀಪಾಯ್ಗಳು ಎಲ್ಲ ಹೋಗಿದೆ ಅಂತ ಅಂದ್ರೆ ಐ ಥಿಂಕ್ ಯಾರೋ ಅದನ್ನ ಮಾಡ್ಕೊಟ್ಟಿರ್ತಕ್ಕಂಥವ್ರು ಮತ್ತೆ ಅಲ್ಲಿಂದ ಚೇರ್ಗಳನ್ನ ಮಾಡ್ಕೊಡು ಇಡುವಂತವ್ರು ಈಗಾಗ್ಲೇನೆ ಪ್ರಾರಂಭ ಆಗಿದ್ದಾರೆ ಅಂದ್ರೆ ಎಲ್ಲೋ ಒಂದ್ ಕಡೆ ಅದು ತಪ್ಪು ಸಂದೇಶ. ಈ ಕೋರ್ಟಿಗೆ ಮನೆ ಊಟಕ್ಕೆ ಅಪ್ಲಿಕೇಶನ್ ಹಾಕಿದ್ರಂತೆ, ಮನೆ ಊಟ ಸಿಗ್ಲಿಲ್ವಂತೆ, ರಾಗಿ ಮುದ್ದೆನೆ ಗಟ್ಟಿ ಅಂತೆ. ನಾವು ಮಾಧ್ಯಮವಾಗಿ ಏನ್ ಸುದ್ದಿ ಸಿಕ್ತು ಪ್ರಸಾರ ಮಾಡ್ತೀವಿ ಸರ್. ಇದನ್ನೆಲ್ಲ ನೋಡಿದಾಗ ಮನೆ ಊಟ ಸಿಕ್ತಿಲ್ಲ, ಅಯ್ಯೋ ಪಾಪ ದರ್ಶನ್ ಅಂತ ಅನ್ಕೊಳ್ಳೋರಿಗೆ ಆಶ್ಚರ್ಯ ಆಗುತ್ತೆ. ಇಷ್ಟೆಲ್ಲ ಸೌಲಭ್ಯ ಇದ್ಮೇಲೆ ಕೋರ್ಟು ಕಚೇರಿ ಅಪ್ಲಿಕೇಶನ್ ಇವೆಲ್ಲ ಏನ್ ಕಣ್ವರ್ಸೋ ತಂತ್ರ ಆಗ್ತಿದ್ಯಾ ಅಂತ. ಖಂಡಿತವಾಗ್ಲು ನೋಡಿ, ದರ್ಶನ್ಗೂ ಗೊತ್ತಾಗ್ಬೇಕು ಈ ಸಮಯದಲ್ಲಿ ಇಂಥವನ್ನೆಲ್ಲ ಭೇಟಿ ಮಾಡೋದು ಸರಿ ಇಲ್ಲ. ಚಾರ್ಜ್ ಶೀಟ್ ಆಗ್ತಾ ಇದ್ದಾರೆ, ಟ್ರಯಲ್ ಫಿಕ್ಸ್ ಆಗ್ತಾ ಇದೆ, ಬೇಲ್ ಇನ್ನೂ ನಾನು ಪ್ರಯತ್ನ ಪಡ್ತಾ ಇದ್ದೀನಿ, ಬೇಲ್ಗಳಾಗ್ಬೇಕು, ನಾನು ಪ್ರಯತ್ನ ಪಡುವಂಥದ್ದು ಇದೆ. ಇದೆಲ್ಲ ಆ ಮನುಷ್ಯರಿಗೂ ಗೊತ್ತಾಗ್ಬೇಕು. ಈವಾಗ್ಲೇನೆ ಈ ತರ ಎಲ್ಲ ಅವರು ಈ ತರ ಚಟುವಟಿಕೆಗಳೆಲ್ಲ ಆಚೆ ಸಾರ್ವಜನಿಕವಾಗಿ ಬಿಂಬಿತವಾಗಿ ಪ್ರಾರಂಭ ಆಗ್ಬಿಟ್ಟಾಗ ಅವ್ರಿಗೆ ಪ್ರಾರಂಭ ಆಗ್ಬಿಡುತ್ತೆ. ಆ ಮನುಷ್ಯರು ವಿರುದ್ಧವಾಗಿ ವ್ಯತಿರಿಕ್ತವಾದಂತಹ ಇದು ಭಾವನೆಗಳು ಎಲ್ಲರಿಗೂ ಬಂದ್ಬಿಡುತ್ತೆ. ಮನುಷ್ಯರು ಎಲ್ಲರೂ ಮನುಷ್ಯರುಗಳು, ಜುಡಿಷಿಯಲ್ಲಿರೋ ಮನುಷ್ಯ ಎಲ್ಲರೂ ಮನುಷ್ಯರೇ. ಅವ್ರ ಮೇಲೆ ಅವ್ರಿಗೂ ಗೊತ್ತಾಗುತ್ತೆ ಏನ್ ಈ ತರ ನಡೀತಾ ಇದಲ್ಲ, ಈ ತರ ಮನುಷ್ಯ ಅನ್ಬಿಟ್ಟು ಅಂತ. ಆ ಕಾರಣಕ್ಕೆ ಇಂಥವನ್ನೆಲ್ಲಾನು ಅವರ ರಕ್ಷಣೆಗೋಸ್ಕರ ಪೂರ್ಣ ಪ್ರಮಾಣದಲ್ಲಿ ಇವನ್ನೆಲ್ಲನೂ ಈ ತರದವ್ರೆಲ್ಲ ಚಟುವಟಿಕೆನಲ್ಲಿ ಇಂಥವ್ರ ಜೊತೆ ಮಾತಾಡೋದು ಮತ್ತೆ ಇಂಥವನ್ನೆಲ್ಲನೂ ಪೂರ್ಣ ಪ್ರಮಾಣದಲ್ಲಿ ಕಮ್ಮಿ ಮಾಡ್ಕೊಂಡ್ರೆ ಅಷ್ಟೇನೆ. ಇಲ್ಲ ಅಂತಂದ್ರೆ ಇವೆಲ್ಲ ಅವ್ರ ವಿರುದ್ಧವಾಗಿ ತಿರುಗುಬಾಣ ಆಗಿ ಹೋಗ್ತವೆ. ಆ ಕಾರಣಕ್ಕೆ ಖಂಡಿತವಾಗಲೂ ಇಂಥದ್ದು ಈ ತರ ಕೂತ್ಕೊಳ್ಳೋದು, ಈ ತರ ಸ್ವೇಚ್ಛಾಚಾರವಾಗಿ ಬಿಡುವಂತದ್ದು ಜೈಲಿಗೆ ಸಂಬಂಧಪಟ್ಟದಲ್ಲಿ ಸರಿ ಇಲ್ಲ ಅದು. ರೈಟ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದಕ್ಕೆ. ಜೈಲಿನಲ್ಲಿ ನಟ ದರ್ಶನ್ಗೆ ಎಲ್ಲಾ ವ್ಯವಸ್ಥೆ ಸಿಗ್ತಾ ಇದೆಯಾ? ಒಂದೇ ಕೊಠಡಿಯಲ್ಲಿ 7ಕ್ಕೂ ಹೆಚ್ಚು ಜನ ಪ್ರತಿನಿತ್ಯ ಕೂತು ಡಿಸ್ಕಸ್ ಮಾಡ್ಲಿಕ್ಕೆ ಅವಕಾಶ ಕೊಡ್ಲಾಗ್ತಾ ಇದೆಯಾ? ಪ್ರದೂಷ್, ವಿನಯ್, ಧನರಾಜ್ ಒಂದೇ ಕೊಠಡಿಯಲ್ಲಿ 7ಕ್ಕೂ ಹೆಚ್ಚು ಜನ. ಅನುಮಾನ ಇದೀಗ ಮತ್ತಷ್ಟು ಬಲವಾಗ್ತಾ ಇದೆ. ನಾಮಕಾವಸ್ಥೆ ಅನ್ನೋ ರೀತಿಯಲ್ಲಿ ಮನೆ ಊಟ ಬೇಕು, ಸ್ವರ್ಗೋಗ್ಬಿಟ್ಟಿದ್ದಾರೆ, ಪ್ರೋಟೀನ್ ಇಲ್ಲ, ದೇಹ 10 kg ಇಳಿದು ಹೋಗ್ಬಿಟ್ಟಿದೆ, ಆರೋಗ್ಯ ಸರಿ ಇಲ್ಲ, 10 ವರ್ಷದ ಹಿಂದೆ ಏನೋ ಆಗಿತ್ತು, 5 ವರ್ಷದ ಹಿಂದೆ ಇನ್ನೇನೋ ಸರ್ಜರಿ ಆಗಿತ್ತು, ಈ ರೀತಿಯಾದ ದಾಖಲೆಗಳನ್ನ ಕೋರ್ಟ್ಗೆ ಕೊಡ್ತಾ ಇರುವುದು ಯಾರ ಕಣ್ಣು ಒರೆಸ್ಲಿಕ್ಕೆ? ಇದರ ಜೊತೆಗೆ ಈಗ ಲಭ್ಯವಾಗಿರುವ ಫೋಟೋ, ಜೈಲಿನ ಒಳಗೆ ದರ್ಶನ್ ಇದ್ದಾರೆ ಎನ್ನಲಾದ ಫೋಟೋ ತೆಗೆದವ್ರು ಯಾರು ಹಾಗಾದ್ರೆ? ಪೊಲೀಸರಿಗೆ ಫೋಟೋ ಲೀಕ್ ಆದ ತಕ್ಷಣ ಇದೀಗ ತಲೆ ಬಿಸಿ ಹೆಚ್ಚಾಗಿದೆ. ಫೋಟೋ ಲೀಕ್ ಆಗಿದೆ, ಹೇಗೆ ತೆಗೆದವ್ರು ಯಾರು ಯಾರಿಗೆ ಕಳಿಸಿದ್ರು, ಇದು ಹೆಂಗೆ ಮಾಧ್ಯಮಗಳಿಗೆ ಸಿಕ್ತು, ಇದರ ಬೆನ್ನ ಹತ್ತಿದ್ದಾರೆ ಪೊಲೀಸರು. ಜೈಲಿನಲ್ಲಿ ದರ್ಶನ್ ಫೋಟೋ ತೆಗೆದದ್ದು ಹೇಗೆ? ಮೊಬೈಲಲ್ಲೂ ಇಲ್ಲ, ಕ್ಯಾಮ್ರಾಲೂ ಇಲ್ಲ, ಪರ್ಮಿಷನ್ ಇಲ್ದಲೇ ಒಂದು ಹುಲ್ಕಡ್ಡಿ ಕೂಡ ಒಳಗೆ ಹೋಗೋ ಹಾಗಿಲ್ಲ. ಹಾಗಾದ್ರೆ ಈ ಕಾಂಪೌಂಡ್ ಒಳಗಿರುವ ಫೋಟೋವನ್ನ ಕಾಂಪೌಂಡ್ ಹತ್ತಿ ಏನಾದರೂ ಯಾರಾದರೂ ತೆಗೆದ್ರಾ ಅಥವಾ ಜೈಲಿನ ಕೈದಿಯೇ ಫೋಟೋ ತೆಗೆದ್ರಾ? ಫೋಟೋ ತೆಗೆದಿದ್ದು ಯಾರು, ಹೆಂಗೆ, ಯಾವಾಗ? ಅನುಮಾನ ಮತ್ತೆ ಕಾಡ್ತಾ ಇದೆ. ಜೈಲಿನ ಒಳಗಿರುವ ದರ್ಶನ್ ಅವರ ಫೋಟೋ ಕಾಂಪೌಂಡ್ನ ಹೊರಗಡೆಯಿಂದ ತೆಗೆದಿರುವ ಅನುಮಾನ. ಹಂಗೂ ತೆಗೆಯೋ ಹಂಗಿಲ್ಲ.